ಕಿಚನ್ ಆ್ಯಂಡ್ ಬ್ಲಾಗ್ಸ್. ಇವತ್ತು ನಾನು ಸೂಪರ್ ಟೇಸ್ಟಿ ಮತ್ತು ಸಾಫ್ಟ್ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬರೀ ಮೂರು ಇಂಗ್ರೀಡಿಯೆಂಟ್ಸಲ್ಲಿ. ಏನೇನು ಹಾಕಬೇಕಂತ ನಿಮಗೆ ಹೇಳ್ತೀನಿ. ತುಂಬ ಈಸಿ ಇದೆ, ಬೇರೆದೇನು ಹಾಕೋಂಗಿಲ್ಲ. ಬರೀ ಮೂರು ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಸಾಫ್ಟ್ ದೋಸೆ ತಯಾರಾಗುತ್ತೆ. ನಾನಿಲ್ಲಿ 1 ಲೋಟ ಉದ್ದಿನಬೇಳೆ ತೊಗೋತಾ ಇದ್ದೀನಿ. ಅದಕ್ಕೆ ನಾನು 3 ಲೋಟ ರೇಷನ್ ಅಕ್ಕಿಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತು ಬೇರೆ ಏನೂ ಹಾಕೋದಿಲ್ಲ. ಅವಲಕ್ಕಿ ಹಾಕಲ್ಲ, ಮತ್ತು ಸಬ್ಬಕ್ಕಿ ಹಾಕಲ್ಲ, ಏನೂ ಇಲ್ಲ. ಬರೀ ಮೂರು ಇಂಗ್ರೀಡಿಯೆಂಟ್ಸಲ್ಲಿ ನಾವು ಸಾಫ್ಟ್ ದೋಸೆಯನ್ನು ತಯಾರಿಸ್ಬೋದು. ಈಗ ನಾನು ಅದನ್ನು ನೀಟಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಾನು ಮಧ್ಯಾಹ್ನ ಒಂದು 3 ಗಂಟೆಗೆ ನೆನೆಸಿರೋದು. ಇದನ್ನು ಸಂಜೆ 6 ಗಂಟೆ 7 ಗಂಟೆ ಅಷ್ಟಕ್ಕೆ ರುಬ್ಬಿಡ್ತೀನಿ. ಮತ್ತು ಇದರಲ್ಲಿ ಏನು ಸೀಕ್ರೆಟ್ ಅಂದರೆ, ನಾನು ಮಿಕ್ಕಿರೋದು ಅನ್ನನ ಅದರಲ್ಲೇ ಸೇರಿಸಿ ಹಾಕ್ತಾಯಿದ್ದೀನಿ. ಅದರಿಂದ ದೋಸೆಗಳು ಸಾಫ್ಟಾಗಿ ಬರುತ್ತೆ. ಬೇರೆ ಸೋಡಾ ಯೂಸ್ ಮಾಡಬಾರ್ದು, ಏನೂ ಇಲ್ಲ. ಮಿಕ್ಕಿರೋದು ಅನ್ನ ಹಾಕಿದ್ರೆ ಸಾಕು, ದೋಸೆ ರೆಡಿಯಾಗುತ್ತೆ. ಇವಾಗ ಇದನ್ನು ಮಿಕ್ಸಿ ಜಾರಲ್ಲಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ದೋಸೆಗೆ ಅಂದರೆ ಒಂಚೂರು ಸಾಫ್ಟಾಗಿ ಮಾಡಬೇಕು. ಇಡ್ಲಿಗೆ ಅಂದರೆ ಒಂಚೂರು ತರಿ ಇರಬೇಕು, ತರಿ. ನಾನು ಇಲ್ಲಿ ದೋಸೆಗೆ ತುಂಬ ಸಾಫ್ಟಾಗಿ ನುಣ್ಣಗೆ ಇಲ್ಲಿ ರುಬ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಎಲ್ಲರೂ ಮನೆಯಲ್ಲಿ ಮಾಡ್ತೀರಿ ದೋಸೆ. ಇವಾಗ ರುಬ್ಬಿರೋ ಬ್ಯಾಟರ್ನ ನಾನು ಒಂದು ಪಾತ್ರೆಯಲ್ಲಿ ತಗೊಳ್ತಾ ಇದ್ದೀನಿ. ಹಾಗೆ ಮಿಕ್ಕಿರೋದು ಬ್ಯಾಟರನ್ನು ಹಾಗೆ ರುಬ್ಬಿ ಅದರಲ್ಲಿ ಹಾಕಿಡ್ತೀನಿ. ಒಂದು ಪಾತ್ರೆಯಲ್ಲಿ ರುಬ್ಬಿರೋ ಬ್ಯಾಟ್ರೆಲ್ಲ ತೆಗ್ದು ಏನು ಮಾಡಬೇಕು ಅಂದರೆ, ಅದರಲ್ಲಿ ನಮಗೆ ಎಷ್ಟು ರುಚಿಗೆ ತಕ್ಕಂತೆ ಸಾಲ್ಟ್ ಹಾಕಬೇಕು. ಸಾಲ್ಟ್ ಹಾಕಿ ಅದನ್ನು ನೀಟಾಗಿ ಚೆನ್ನಾಗಿ ತಿರುಗಿಸ್ಬೇಕು. ಕೈಯಿಂದಲೇ ತಿರುಗಿಸಿ, ಸ್ಪೂನಿಂದಲೇ ತಿರುಗಿಸಿ, ಎಷ್ಟು ನಾವು ಚೆನ್ನಾಗಿ ಅದನ್ನು ಬ್ಯಾಟ್ರನ್ನ ತಿರುಗಿಸ್ತೀವಿ ಅಷ್ಟು ಚೆನ್ನಾಗಿ ಅದು ಬ್ಯಾಟ್ರು ಆಗುತ್ತೆ. ಇವಾಗ ಇದನ್ನು ನಾನು ಓವರ್ ನೈಟ್ ಹಾಗೆ ಇಟ್ಬಿಡ್ತೀನಿ. ಮಾರ್ನಿಂಗ್ ಎದ್ದು ದೋಸೆನ ರೆಡಿ ಮಾಡ್ತೀನಿ. ಇದರಲ್ಲಿ ಏನು ಸೋಡಾ ಹಾಕಬಾರ್ದು, ಏನೂ ಇಲ್ಲ. ಇದನ್ನೇ ಡೈರೆಕ್ಟಾಗಿ ಹಾಕ್ಬೋದು ನಾವು. ತುಂಬ ಚೆನ್ನಾಗಿ ಆಗ್ತವೆ. ನೀವು ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಕೆಲವೊಬ್ಬರು ಏನು ಮಾಡ್ತಾರೆ, ದೋಸೆದಲ್ಲಿ ಸೋಡಾ ಹಾಕ್ತಾರೆ, ಅವಲಕ್ಕಿ ಹಾಕ್ತಾರೆ, ಆ ಥರ ಕ್ರಿಸ್ಪಿನೂ ಮಾಡ್ಬೋದು ನಾವು, ಮತ್ತು ಸಾಫ್ಟಾಗಿ ಮಾಡ್ಬೋದು. ಏನಿಲ್ಲ, ದೋಸೆ ತವ ಚೆನ್ನಾಗಿ ಕಾಯಬೇಕು ಫಸ್ಟು. ದೋಸೆ ತವ ಯಾವಾಗ ಚೆನ್ನಾಗಿ ಕಾಯ್ತದೆ ಆವಾಗ ದೋಸೆ ನೀಟಾಗಿ ಬರುತ್ತೆ. ಇದ್ರ ಮೇಲೆ ಒಂಚೂರು ನಾನು ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಹಾಕಿ ಅದರಲ್ಲಿ ಒಂದು ಸ್ವಲ್ಪ ನೀರನ್ನ ಹಿಂಗೆ ಸಿಂಪಡಿಸ್ತೀನಿ. ಆವಾಗ ಅದರದ್ದು ಏನು ಹೊಗೆ ಬರುತ್ತೆ, ಆವಾಗ ನಾವು ಅಂದ್ಕೋಬೇಕು, ರೆಡಿ ಇದೆ ತವ, ಈಗ ನಾವು ಇದ್ರ ಮೇಲೆ ದೋಸೆ ಹಾಕ್ಬೋದಂತ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಸಾಫ್ಟು ಮತ್ತು ನೀಟಾಗಿ ಬರುತ್ತೆ ದೋಸೆ ಅಂತ.